ಹಲೋ ಎವ್ರಿವನ್, ನಾನು ನಿಮ್ಮ ಆರ್ ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOU ಫಸ್ಟ್ ಸೆಮ್ MBA ನಲ್ಲಿರೋ ಅಕೌಂಟಿಂಗ್ಸ್ ಫಾರ್ ಮ್ಯಾನೇಜರ್ಸ್ ಇದರಲ್ಲಿ ಬರೋ ಕಾಸ್ಟ್ ಶೀಟ್ ಪ್ರಿಪರೇಷನ್, ಬ್ರೇಕ್ ಈವನ್ ಪಾಯಿಂಟ್ ಅನಾಲಿಸಿಸ್ ಮತ್ತು ಕಾಂಟ್ರಿಬ್ಯೂಷನ್ ಆ್ಯಂಡ್ PV ರೇಷಿಯೋ ಮತ್ತು ರೇಷಿಯೋ ಅನಾಲಿಸಿಸ್ ವಿಚ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇದ್ರದ್ದು ಪ್ರಾಕ್ಟಿಕಲ್ ಸಮ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ. ಸೊ ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ MBA ಸ್ಟೂಡೆಂಟ್ಸ್ ನೀವೇನಾದರೂ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ KSOU ಕಡೆಯಿಂದ ವಿ ಹ್ಯಾವ್ ಅವರ್ ಅಫಿಷಿಯಲ್ ವಾಟ್ಸಪ್ ಗ್ರೂಪ್ ವೇರ್ ವಿ ವಿಲ್ ಬಿ ಹೆಲ್ಪಿಂಗ್ ಯು ವಿತ್ ದಿ ಅಸೈನ್ಮೆಂಟ್ ಕ್ವಶನ್ಸ್, ಆನ್ಸರ್ಸ್ ಮತ್ತು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಮತ್ತು ಎಕ್ಸಾಮ್ ಟೈಮಲ್ಲಿ ಇವಾಗ ನಾನೇನೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನೋ ಅದು ಪ್ರತಿಯೊಂದು ನೋಟ್ಸು ಕೂಡ ನಾನು ಅದರಲ್ಲಿ ಹಾಕಿದ್ದೀನಿ. ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಫ್ ಎನಿ M.Com ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿದ್ದರೆ ಆರ್ M.Com ಸ್ಟೂಡೆಂಟ್ಸೇ ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಕೂಡ ವಿ ಹ್ಯಾವ್ ಎ ಅಫಿಷಿಯಲ್ ವಾಟ್ಸಪ್ ಗ್ರೂಪ್. ನೀವು ಅದರಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಈ ಸ್ಕ್ಯಾನರ್ ಬಂದು M.Com ಸ್ಟೂಡೆಂಟ್ಸ್ಗಾಗಿರುತ್ತೆ. ಅಪಾರ್ಟ್ ಫ್ರಮ್ ದಿಸ್ ವಿ ಹ್ಯಾವ್ ಎ ಅಫಿಷಿಯಲ್ ವಾಟ್ಸಪ್ ಗ್ರೂಪ್ ಫಾರ್ KSOU ಸ್ಟೂಡೆಂಟ್ಸ್. ಇದರಲ್ಲಿ M.Com MBA ಅವ್ರು ಬಿಟ್ಟು ಮಿಕ್ಕಿದವ್ರು ಯಾರಾದರೂ ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಇದರಲ್ಲಿ ಜಾಯ್ನ್ ಆಗಿ. ಇದರಲ್ಲಿ ಏನೇ ನಾನು ಜನರಲ್ ನೋಟಿಫಿಕೇಷನ್ ಆಗಲಿ, ರಿಸಲ್ಟ್ಸ್ ಆಗಲಿ, ಇಲ್ಲ ನಿಮಗೆ ಪ್ರಾಜೆಕ್ಟ್ ಆಗಲಿ, ವೈವಾ ಆಗಲಿ, ಏನೆಲ್ಲ ನಿಮಗೆ ಡೌಟ್ಸ್ ಇದೆಯೋ ಅದು ಪ್ರತಿಯೊಂದು ಕ್ಲಾರಿಫಿಕೇಷನ್ ಕೊಡ್ತೀನಿ ವಿತ್ ಆಲ್ ದ ನೋಟ್ಸ್ ಫಾರ್ ಆಲ್ ದ ಸೆಮ್ಸ್. ಯಾವುದೇ ಸ್ಪೆಷಲೈಸೇಷನ್ ಆದರೂ ಪ್ರತಿಯೊಂದು ಸ್ಪೆಷಲೈಸೇಷನ್ಗೂ ನಾನು ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತಿದ್ದೀನಿ ಇನ್ ಫ್ರೀ ಆಫ್ ಕಾಸ್ಟ್. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಬಿಕಾಸ್ ಯಾರೂ ಸ್ಟೂಡೆಂಟ್ಸ್ ಫ್ರಮ್ KSOU ಕಷ್ಟಪಡಬಾರ್ದು ಅಂತ ಈ ಮೋಟೋ ನಮ್ಮದಾಗಿದೆ. ಸೊ ಪ್ಲೀಸ್ ಆ ಗ್ರೂಪಿಗೆ ಒಂದ್ಸರಿ ಜಾಯ್ನ್ ಆಗಿಬಿಡಿ. ಮತ್ತು ವಿಡಿಯೋ ಒಳಗೋಗೋಕ್ಕೆ ಮುಂಚೆ ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ಬರ್ತಾ ಇರುತ್ತೆ ಮತ್ತು ನನಗೂ ಕೂಡ ಮೋಟಿವೇಟ್ ಆಗುತ್ತೆ. ಓಕೆ, ನಾವಿನ್ನೂ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಬೇರೆ ಸ್ಟ್ರೀಮ್ಸ್ ಅವ್ರಿಗೂ ಜಾಸ್ತಿ ಕ್ಲಾಸ್ ಮಾಡೋಣ ಅಂತ. ಸೊ ಕಾಸ್ಟ್ ಶೀಟ್ ಪ್ರಿಪರೇಷನ್ ಅಂತ, ಈ ಕಾಸ್ಟ್ ಶೀಟ್ ಪ್ರಿಪರೇಷನ್ಗೆ ನಮಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂದರೆ ಓಪನಿಂಗ್ ಸ್ಟಾಕ್ ರಾ ಮೆಟೀರಿಯಲ್ ಬಂದು 10K ಕೊಟ್ಟಿದ್ದಾರೆ, ಮತ್ತು ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಬಂದು 50K ಕೊಟ್ಟಿದ್ದಾರೆ, ಮತ್ತು ಸ್ಟಾಕ್ ಆಫ್ ರಾ ಲೈಕ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್ 8K, ಮತ್ತು ವೇಜಸ್ 30, ಡೈರೆಕ್ಟ್ ಎಕ್ಸ್ಪೆನ್ಸಸ್ 5K, ಫ್ಯಾಕ್ಟ್ರಿ ಓವರ್ ಹೆಡ್ 20K, ಆಫೀಸ್ ಎಕ್ಸ್ಪೆನ್ಸಸ್ 15, ಮತ್ತು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 10K, ಮತ್ತು ಯೂನಿಟ್ಸ್ ಪ್ರೊಡ್ಯೂಸಸ್ 1000 ಯೂನಿಟ್ಸ್, ಮತ್ತು ಯೂನಿಟ್ಸ್ ಸೋಲ್ಡ್ ಇಸ್ 900 ಯೂನಿಟ್ಸ್. ಓಕೆನಾ, ಇಷ್ಟು ಇಟ್ಕೊಂಡು ನಾವು ಕಾಸ್ಟ್ ಶೀಟ್ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ಕಾಸ್ಟ್ ಶೀಟ್ದು ಫಾರ್ಮೆಟ್ ಏನು ಅಂದರೆ ಲೈಕ್ ಪರ್ಟಿಕ್ಯುಲರ್ ಆ್ಯಂಡ್ ಅಮೌಂಟ್ ಇದೆರಡೇ ಬರುತ್ತೆ. ಮತ್ತು ಸಲ್ಯೂಷನ್ ಆಫ್ ದಿ ಕಾಸ್ಟ್ ಶೀಟ್ ಅಂತ ಬರೆದು ಫಸ್ಟ್ ನಾವು ಕ್ಯಾಲ್ಕುಲೇಷನ್ಸ್ ಏನೆಲ್ಲ ಇದೆ ಅದನ್ನ ಫಸ್ಟೇ ಮಾಡ್ಕೊಬೇಕಾಗತ್ತೆ. ಅವಾಗ ನಮಗೆ ಈಸಿಯಾಗಿರುತ್ತೆ. ಯಾಕಂದರೆ ಅಲ್ಲಿ ಹೋಗ್ಬಿಟ್ಟು ಮಾಡಿದ್ರೆ ತುಂಬ ದೊಡ್ಡ ಕ್ಯಾಲ್ಕುಲೇಷನ್ಸ್ ಆಗಿ ಬರುತ್ತೆ. ಸೊ ಫಸ್ಟು ನಾವು ಏನೇ ಇದ್ದರೂ ಈ ಕ್ಯಾಲ್ಕುಲೇಷನ್ಸ್ ಏನೆಲ್ಲ ಇದೆಯೋ ಅದನ್ನೆಲ್ಲ ನಾವು ಫಸ್ಟು ಮುಗಿಸ್ಕೊಂಡ್ಬಿಡಬೇಕು. ಸೊ ಇವಾಗ ನಾವು ಫಸ್ಟು ಕಾಸ್ಟ್ ಆಫ್ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಇದ್ರದ್ದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಅದರಲ್ಲಿ ನಮಗೆ ಓಪನಿಂಗ್ ಸ್ಟಾಕ್, ಆ್ಯಡ್ ಪರ್ಚೇಸಸ್ ಮತ್ತು ಲೆಸ್ ಕ್ಲೋಸಿಂಗ್ ಸ್ಟಾಕ್ ಇದೆಲ್ಲ ಸೇರಿಸಿ ನಮಗೆ ರಾ ಮೆಟೀರಿಯಲ್ ಕನ್ಸ್ಯೂಮ್ಡ್ ಬಂದು 52K ಆಗಿರುತ್ತೆ. ದೆನ್ ಪ್ರೈಮ್ ಕಾಸ್ಟಲ್ಲಿ ರಾ ಮೆಟೀರಿಯಲ್ ಕನ್ಸ್ಯೂಮ್ಡು 52K ಇದೆ. ಅದು ಮೇಲಿಂದ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ವೇಜಸ್ ಬಂದು 30K ಆ್ಯಡ್ ಮಾಡಬೇಕು. ಅದ್ರ ಜೊತೆಗೆ ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ, ಅದು ಕೂಡ ನಮಗೆ 5K ಆಗಿರುತ್ತೆ. ಇದೆಲ್ಲನೂ ಅಡಿಷನ್ ಮಾಡಿದ್ರೆ ನಮಗೆ ಪ್ರೈಮ್ ಕಾಸ್ಟ್ ಬಂದುಬಿಟ್ಟು 87K ಆಗಿರುತ್ತೆ. ದೆನ್ ಫ್ಯಾಕ್ಟ್ರಿ ಕಾಸ್ಟ್ ಆರ್ ವರ್ಕ್ ಕಾಸ್ಟ್ ಅಂತ ಹೇಳ್ತಾರೆ. ಇವಾಗ ಪ್ರೈಮ್ ಕಾಸ್ಟ್ ಏನಿದೆ ಅದರಲ್ಲಿ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಕೊಟ್ಟಿರೋ ಐಟಮ್ನ ನಾವು 20K ಆ್ಯಡ್ ಮಾಡ್ಕೋಬೇಕು. ಸೊ ಫ್ಯಾಕ್ಟ್ರಿ ಕಾಸ್ಟ್ ವಿಲ್ ಬಿ 1,07,000. ಓಕೆನಾ. ಮತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಯಾವಾಗ ಬರುತ್ತೆ ಅಂದರೆ ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ ಆಫೀಸ್ ಎಕ್ಸ್ಪೆನ್ಸಸ್ ವಿಲ್ ಬಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ಈ ಫಾರ್ಮುಲಾ ಎಲ್ಲ ಕೂಡ ನೀವು ತಿಳ್ಕೊಬೇಕಾಗತ್ತೆ. ಬಿಕಾಸ್ ಒಂದಾದ್ಮೇಲೆ ಒಂದು ನೀವು ಕಂಟಿನ್ಯೂಸ್ ಆಗಿ ಮಾಡ್ಕೊಬಂದರೆ ಕರೆಕ್ಟಾಗಿ ಸಮ್ ಬರುತ್ತೆ. ಸೊ ಇದು ನಾವು ಆ್ಯಡ್ ಮಾಡಿದ್ರೆ ನಮಗೆ 1,22K ಬರುತ್ತೆ. ಮತ್ತು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ COCHS ಅಂತ ಹಾಕ್ತಾರೆ, ಅದು ಬಂದ್ಬಿಟ್ಟು ನಮಗೆ 1,20,000. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಅದೇ ಆಗಿರುತ್ತೆ. ಮತ್ತು ಕಾಸ್ಟ್ ಆಫ್ ಸೆಲ್ಲಿಂಗಲ್ಲಿ ನಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನಲ್ಲಿ 10K ಆಗಿದೆ. ಸೊ ಟೋಟಲ್ ಕಾಸ್ಟ್ ಆಫ್ ಸೇಲ್ಸ್ ಬಂದ್ಬಿಟ್ಟು ನಮಗೆ 1,32,000 ಆಗಿದೆ. ಮತ್ತು ಕಾಸ್ಟ್ ಪರ್ ಯೂನಿಟ್ ಅಂತ ಹಾಕಿದ್ದಾರೆ. ಸೊ ಕಾಸ್ಟ್ ಪರ್ ಯೂನಿಟ್ ಅಂದರೆ ನಮಗೆ COCHS ಏನಿದೆ ಲೈಕ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಏನಿದೆ ಅದರಲ್ಲಿ ನಾವು ಇಷ್ಟು ಯೂನಿಟ್ಸ್ನ ನಾವು ಡಿವಿಷನ್ ಮಾಡಿದರೆ ನಮಗೆ ಒಂದು ಯೂನಿಟ್ಗೆ ಎಷ್ಟು ನಮಗೆ ವ್ಯಾಲ್ಯೂ ಸಿಗುತ್ತೆ, ಲೈಕ್ ರೂಪಿ ಎಷ್ಟು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ.
ಸೊ ಇಷ್ಟು ನಿಮಗೆ ಕ್ಯಾಲ್ಕುಲೇಷನ್ಸ್ ಆಯಿತಾ. ಸೊ ನೆಕ್ಸ್ಟ್ ನಮಗೆ ಫೈನಲ್ ಕಾಸ್ಟ್ ಶೀಟ್ ಟ್ಯಾಬ್ಯುಲರ್ ಫಾರ್ಮ್. ಇದನ್ನ ನೀವು ಸಪೋಸ್ ಅವ್ರೇನಾದರೂ ಬುಕ್ಸ್ ಆಫ್ ಅಂತ ಏನಾದರೂ ಕೊಟ್ಟಿದ್ರೆ ಅವರು ಇದರಲ್ಲಿ ಬರೀಬೇಕು. ಇಲ್ಲ ಜನರಲಾಗಿ ನೀವು ಕೊಟ್ಟಿದ್ದಾರೆ ಅಂದರೆ ಕಾಸ್ಟ್ ಶೀಟ್ ಫಾರ್ ದಿ ಮಂತ್ ಆಫ್ ಮಾರ್ಚ್ 2025 ಅಂತ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಮೆನ್ಷನ್ ಮಾಡಿ ನೆಕ್ಸ್ಟು ಬಾಕ್ಸ್ ಹಾಕಿ ಲೈಕ್ ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟಿಗೆ ಹಾಕಿ. ಮೆಟೀರಿಯಲ್ ಕನ್ಸ್ಯೂಮ್ಡ್ ನಮ್ಗೆ ಅಲ್ಲೇ ಆಲ್ರೆಡಿ ಸಿಕ್ಕಿದೆ, ಸೇಮ್ 52,000. ಅದರಲ್ಲಿ ಡೈರೆಕ್ಟ್ ವೇಜಸ್ ಮತ್ತು ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಪ್ರೈಮರಿ ಕಾಸ್ಟ್ ಸಿಗುತ್ತೆ. ಮತ್ತು ಪ್ರೈಮರಿ ಕಾಸ್ಟಲ್ಲಿ ನಾವು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಏನಿದೆ ಅದನ್ನ ಲೆಸ್ ಮಾಡ್ತೀವಿ. ಫ್ಯಾಕ್ಟ್ರಿ ಓವರ್ ಹೆಡ್ನ ಲೆಸ್ ಮಾಡಿದ್ರೆ ನಮಗೆ ಫ್ಯಾಕ್ಟ್ರಿ ಕಾಸ್ಟ್ ಬರುತ್ತೆ. ಫ್ಯಾಕ್ಟ್ರಿ ಕಾಸ್ಟ್ ವಿಲ್ ಬಿ 1,007. ಓಕೆ, ಐ ಮೀನ್ 1,07,000. ಓಕೆನಾ. ಅದರಲ್ಲಿ ಆಫೀಸ್ ಎಕ್ಸ್ಪೆನ್ಸಸ್ 15K. ದೆನ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. ಕಾಸ್ಟ್ ಆಫ್ ಪ್ರೊಡಕ್ಷನ್ 1,22,000 ಆಗುತ್ತೆ. ಅದರಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬಂದು 10K ಆಗಿರುತ್ತೆ. ಸೊ ಟೋಟಲ್ ಕಾಸ್ಟ್ ಆಫ್ ಸೇಲ್ಸ್ ವಿಲ್ ಬಿ 1,32,000. ಇಲ್ಲಿ ನಾವೇನು ಸಪ್ರೇಟಾಗಿ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡಿದ್ದೀವಿ ಆ ಸೇಮ್ ಕ್ಯಾಲ್ಕುಲೇಷನ್ ನಾವು ಇಲ್ಲಿ ಟೇಬಲಲ್ಲಿ ಮಾಡ್ಕೊಂಡಿದ್ದೀವಿ. ಬಟ್ ಈ ಥರ ನಾವು ಇನ್ನೂ ಕ್ಲಿಯರಾಗಿ ತೋರಿಸಿದಾಗ ಇಫ್ ದೇ ಆಸ್ಕ್ ಫಾರ್ 10 ಮಾರ್ಕ್ಸ್ ಪ್ರತಿಯೊಂದಕ್ಕೂ ಈ ಥರ ಫಾರ್ಮುಲಾ ಎಲ್ಲ ಹಾಕಿ ನಾವು ಮಾಡಿ ತೋರಿಸಿದಾಗ ಓಕೆ ದೇ ಹ್ಯಾವ್ ನಾಲೆಜ್ ಆನ್ ಇಟ್, ಅದಕ್ಕೆ ನಾವು ಸ್ವಲ್ಪ ಪ್ರಾಪರಾಗಿ ಎಕ್ಸ್ಪ್ಯಾಂಡ್ ಮಾಡಿ ಬರೆದಿದ್ದಾರೆ ಅಂತ ಅವರು ಹೇಳ್ತಾರೆ. ಸೊ ಇದು ತುಂಬ ಈಸಿ ಇದೆ. ಕಾಸ್ಟ್ ಶೀಟ್ ನಿಮಗೆ ಕಷ್ಟ ಏನಿರಲ್ಲ, ಅದೇನೆಲ್ಲ ಇದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಬರಬೇಕು. ಬಟ್ ಪ್ರೈಮ್ ಕಾಸ್ಟ್ ಮೇಲೆ ಯಾವುದು ಬರುತ್ತೆ, ಮತ್ತು ಫ್ಯಾಕ್ಟ್ರಿ ಕಾಸ್ಟ್ ಒಳಗೆ ಏನು ಬರುತ್ತೆ, ಮತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಳಗೆ ಏನು ಬರುತ್ತೆ, ಮತ್ತು ಕಾಸ್ಟ್ ಆಫ್ ಸೇಲ್ಸ್ ಒಳಗೆ ಅದ್ರ ಒಳಗೆ ಯಾವುದೆಲ್ಲ ನಮಗೆ ಐಟಮ್ಸ್ ಆ್ಯಡ್ ಮಾಡಬೇಕು ಅನ್ನೋದು ಮ್ಯಾಂಡೇಟ್ರಿ ಆಗಿರುತ್ತೆ. ಇರೋದನ್ನ ಫುಲ್ಲಾಗಿ ಆ್ಯಡ್ ಮಾಡಿ ಕೂಡ ನಾವು ಈ ಥರ ಕೊಡ್ಬೋದು. ಆನ್ಸರ್ ಏನೋ ಸೇಮ್ ಬರುತ್ತೆ, ಬಟ್ ಅದ್ರ ಒಳಗೆ ಇವಾಗ ಡೈರೆಕ್ಟ್ ವೇಜಸ್ನ ನೀವೇನಾದರೂ ಇಲ್ಲಿ ಪ್ರೈಮ್ ಕಾಸ್ಟ್ ಆಡಿಷನ್ ಮಾಡಿದ್ರೆ ದಟ್ ವೋಂಟ್ ಬಿ ಕರೆಕ್ಟ್ ಅಲ್ವಾ. ಸೊ ದಿಸ್ ಇಸ್ ದಿ ಫಾರ್ಮ್ಯಾಟ್. ಈ ಫಾರ್ಮ್ಯಾಟ್ ಪ್ರಕಾರನೇ ನೀವು ಮಾಡಬೇಕಾಗತ್ತೆ. ಎಷ್ಟು ಕಾಸ್ಟ್ ಶೀಟ್ ತುಂಬ ಸಿಂಪಲ್ ಫಾರ್ಮುಲಾ, ಸಿಂಪಲ್ ಇದೆ. ಮೋಸ್ಟ್ಲಿ ನಿಮಗೆ 5 ಮಾರ್ಕ್ಸ್ ಕೇಳ್ತಾರೆ, ಇಲ್ಲಾಂದರೆ 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. 10 ಮಾರ್ಕ್ಸ್ ಕೇಳಿದಾಗ ಒಂದು ಸ್ವಲ್ಪ ಪ್ರಾಪರಾಗಿ ಎಲಾಬ್ರೇಟ್ ಮಾಡಿ ಬರೀರಿ. ಸೊ ದೆನ್ ದ ನೆಕ್ಸ್ಟ್ ಥಿಂಗ್ ಇಸ್ ಬ್ರೇಕ್ ಈವನ್ ಅನಾಲಿಸಿಸ್ ಆರ್ ಬ್ರೇಕ್ ಈವನ್ ಪಾಯಿಂಟ್ ಅಂತ. ಈ ಬ್ರೇಕ್ ಈವನ್ ಅನಾಲಿಸಿಸ್ಗೆ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಫಾರ್ಮುಲಾಸ್ ಬರುತ್ತೆ ರೀ. ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮ ಹತ್ರ ಏನಾದರೂ ಟೆಕ್ಸ್ಟ್ ಬುಕ್ ಇದ್ದರೆ ಪ್ರಾಪರಾಗಿ ಇಡೀ ಏನೆಲ್ಲ ಫಾರ್ಮುಲಾಸ್ ಇದೆ ಆ ಎಲ್ಲ ಫಾರ್ಮುಲಾಸು ಒಂದು ಕಡೆ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಇಟ್ ವಿಲ್ ಬಿ ಸೋ ಯೂಸ್ಫುಲ್ ಟು ಯು. ಫಾರ್ಮುಲಾಸ್ ಇದ್ದರೆ ಸಾಕು, ನೀವು ಹೆಂಗಾದರೂ ಯಾವುದೇ ಸಮ್ ಕೊಟ್ಟರು ಮಾಡ್ಕೊಂಬಿಡ್ಬೋದು. ಅದು ಬಿಟ್ಟು ನೀವೇನಾದರೂ ಫಾರ್ಮುಲಾಸೇ ಗೊತ್ತಿಲ್ಲದೆ ಎಲ್ಲೋ ಕೂತ್ಕೊಂಡ್ಬಿಟ್ರೆ ಇಟ್ಸ್ ಸೀರಿಯಸ್ಲಿ ನಾಟ್ ಗೋನೋ ವರ್ಕೌಟ್ ಅಟ್ ಆಲ್. ಓಕೆನಾ. ನಮಗೆ ಇದರಲ್ಲಿ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 50 ಕೊಟ್ಟಿದ್ದಾರೆ, ಮತ್ತು ವೇರಿಯಬಲ್ ಕಾಸ್ಟ್ ಬಂದು ಪರ್ ಯೂನಿಟ್ ಬಂದು 30 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಫಿಕ್ಸ್ಡ್ ಕಾಸ್ಟ್ ಬಂದು 40K ಕೊಟ್ಟಿದ್ದಾರೆ. ಸೊ ನಮ್ಗೆ ಇದರಲ್ಲಿ ಏನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಬ್ರೇಕ್ ಈವನ್ ಪಾಯಿಂಟ್ಸ್ದು ಇನ್ ಯೂನಿಟ್ಸ್ ಎಷ್ಟು, ಮತ್ತು ಬ್ರೇಕ್ ಈವನ್ ಸೇಲ್ಸ್ ಎಷ್ಟು, ಅದು ಇನ್ ರುಪೀಸ್ ತೋರಿಸ್ಬೇಕು. ಮತ್ತು ಪ್ರಾಫಿಟ್ಟು 30 ಯೂನಿಟ್ಸ್ ಇಫ್ ಪ್ರಾಫಿಟ್ ಇಫ್ 30 ಯೂನಿಟ್ಸ್ ಆರ್ ಸೋಲ್ಡ್, 30 ಯೂನಿಟ್ಸ್ ಐ ಮೀನ್ 3,000 ಯೂನಿಟ್ಸ್ ಸೋಲ್ಡ್ ಆದರೆ ನಮಗೆ ಪ್ರಾಫಿಟ್ ಎಷ್ಟು ಅಂತ ನಾವು ತೋರಿಸ್ಬೇಕಾಗತ್ತೆ. ಸೊ ಇಷ್ಟು ನಮಗೆ ಕ್ವೆಶನ್ಸ್. ಓಕೆನಾ. ಸೊ ಬ್ರೇಕ್ ಈವನ್ ಅನಾಲಿಸಿಸ್ ಆರ್ ಬ್ರೇಕ್ ಈವನ್ ಪಾಯಿಂಟ್ ಇದ್ರ ಇಂಪಾರ್ಟೆಂಟ್ ಫಾರ್ಮುಲಾಸ್ ಎಲ್ಲ ಏನಪ್ಪ ಅಂದರೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಅಂತ. ಸೊ ಇದ್ರ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇದು ಫಾರ್ಮುಲಾ ಏನಂದರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ವೇರಿಯಬಲ್ ಕಾಸ್ಟ್ ಅಂತ. ನೆಕ್ಸ್ಟ್ ಬ್ರೇಕ್ ಈವನ್ ಪಾಯಿಂಟ್ಸ್ ಇನ್ ಯೂನಿಟ್ಸ್, ಅದ್ರದ್ದು ಫಾರ್ಮುಲಾ ಏನು ಅಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ನಾವೇನಿದೆ ಅದು ನಾವಿಲ್ಲಿ ಡೈರೆಕ್ಟಾಗೂ ಕೂಡ ಮಾಡ್ಕೊಬೋದು, ಇಲ್ಲಾಂದರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂತ ಕೂಡ ಹಾಕೋಬೋದು ಡಿವೈಡೆಡ್ ಬೈ ಹಾಕ್ಕೊಂಡು. ಬಟ್ ನಾವು ಅಲ್ಲೇ ಒಂದು ಸರಿ ಕ್ಯಾಲ್ಕುಲೇಷನ್ಸ್ ಮಾಡಿಲ್ತಂದರೆ ಇನ್ನೂ ಸ್ವಲ್ಪ ಈಸಿಯಾಗಿರುತ್ತೆ. ಸೊ ದ ನೆಕ್ಸ್ಟ್ ವಿಲ್ ಬಿ ಬ್ರೇಕ್ ಈವನ್ ಸೇಲ್ಸ್ ಇನ್ ರುಪೀಸ್. ಅದ್ರದ್ದು ಬ್ರೇಕ್ ಈವನ್ ಪಾಯಿಂಟ್ ಯೂನಿಟ್ ಏನಿದೆ ಇಂಟು ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಇದು ಸೇಲ್ಸ್ಗೆ ಫಾರ್ಮುಲಾ ಆಗಿರುತ್ತೆ. ಮತ್ತು ಅಡಿಷ್ನಲ್ ಫಾರ್ಮುಲಾ ಏನು ಅಂದರೆ ಇದು ನಿಮಗೆ ಮೇನ್ ಫಾರ್ಮುಲಾ ಆಗುತ್ತೆ. ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಅಂತ. ಇದು ನಿಮಗೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಗಿರುತ್ತೆ. ಸೊ ಇವಾಗ ಬ್ರೇಕ್ ಈವನ್ ಪಾಯಿಂಟ್ ವೇರ್ ಟೋಟಲ್ ರೆವೆನ್ಯೂ ಈಕ್ವಲ್ ಟು ಟೋಟಲ್ ಕಾಸ್ಟ್, ಮತ್ತು ಬ್ರೇಕ್ ಈವನ್ ಪಾಯಿಂಟ್ ಈಕ್ವಲ್ ಟು ನೋ ಪ್ರಾಫಿಟ್ ನೋ ಲಾಸ್, ಮತ್ತು ಕಾಂಟ್ರಿಬ್ಯೂಷನ್ ಫಸ್ಟ್ ಕವರ್ಸ್ ಫಿಕ್ಸ್ಡ್ ಕಾಸ್ಟ್ ದೆನ್ ಜನರೇಟ್ ಪ್ರಾಫಿಟ್. ಇಷ್ಟೆಲ್ಲ ಬಂದು ಬ್ರೇಕ್ ಈವನ್ ಪಾಯಿಂಟ್ ಅದು ಜನರಲ್ ಕೀ ಪಾಯಿಂಟ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಶಾರ್ಟ್ಕಟ್ ಮೆಮರಿ. ಸಪೋಸ್ ನಿಮಗೆ ಅದು ದೊಡ್ಡ ದೊಡ್ಡ ಫಾರ್ಮುಲಾ ಇಷ್ಟ ಆಗಿಲ್ಲ ಅಂದರೆ ನೀವು ಇದರ ಶಾರ್ಟ್ಕಟ್ಟಾಗಿ ಕೂಡ ಓದ್ಕೊಬೋದು. ಸೊ ನೆಕ್ಸ್ಟ್ ವಿಲ್ ಬಿ ಸಲ್ಯೂಷನ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್.
ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಆಲ್ರೆಡಿ ನಾನು ಫಾರ್ಮುಲಾ ಅಲ್ಲಿ ಕೊಟ್ಟಿದ್ದೀನಿ. ಸೊ ಸ್ಟ್ರೈಟ್ ಅವೇ ಇಲ್ಲಿ ನಾನು ಕ್ಯಾಲ್ಕುಲೇಷನ್ಸ್ ತೊಗೊತಿದ್ದೀನಿ. 50 minus 30 will be 20. So contribution will be 20. Then break even points do units. ಓಕೆನಾ, ಬ್ರೇಕ್ ಈವನ್ ಪಾಯಿಂಟ್ಸ್ದು ಯೂನಿಟ್ಸ್ ಮಾಡಬೇಕು. ಸೊ ನಮಗೆ 40K ಕೊಟ್ಟಿದ್ದಾರೆ. ಆ 40Kಯಲ್ಲಿ 20 ಯೂನಿಟ್ಸ್ ಇರೋದು. ಆ ಯೂನಿಟ್ಸ್ನ ನಾವು ಇಲ್ಲೇನಿದೆ ಕಾಂಟ್ರಿಬ್ಯೂಷನ್ ಅದನ್ನೇ ನಾವು ಇಲ್ಲಿ ತೊಗೊಂಡಿದ್ದೀವಿ. ಆ 20ನ ನಾವು ಡಿವೈಡ್ ಮಾಡಿದ್ರೆ ನಮಗೆ ಬ್ರೇಕ್ ಈವನ್ ಪಾಯಿಂಟ್ಸ್ದು 2000 ಯೂನಿಟ್ಸ್ ಅಂತ ಸಿಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಬಂದು ಬ್ರೇಕ್ ಈವನ್ ಸೇಲ್ಸ್ ಅಂತ. ಈ 2000 ಯೂನಿಟ್ಸ್ ಏನು ಸಿಕ್ಕಿದೆ ಅದ್ರಿಗೆ ಇಂಟು ನಾವು ಈ ಪಾಯಿಂಟ್ ಏನಿದೆ ವಿಚ್ ಇಸ್ ಸೆಲ್ಲಿಂಗ್ ಪ್ರೈಸ್. ಈ ಸೆಲ್ಲಿಂಗ್ ಪ್ರೈಸ್ನ ನಾವು ಮಲ್ಟಿಪಲ್ ಮಾಡಬೇಕು, ಆವಾಗ ನಮಗೆ ಬ್ರೇಕ್ ಈವನ್ ಸೇಲ್ಸ್ ಅಂತ ಸಿಗುತ್ತೆ. ಈಸಿಲಿ ಅದೇನು ನಮಗೆ ಸೇಲ್ಸ್ ಕೊಟ್ಟಿದ್ದಾರೋ ಅದರಲ್ಲಿ ನಾವು ಫಸ್ಟ್ ಮೈನಸ್ ಮಾಡ್ಕೋಬೇಕು. ಸಿಕ್ಕಿರೋ ಐಟಮ್ ಏನಿದೆ ಕಾಂಟ್ರಿಬ್ಯೂಷನ್ ಅದನ್ನ ಫಸ್ಟ್ ನಾವು ಡಿವೈಡ್ ಮಾಡಬೇಕು, ಆವಾಗ ನಮಗೆ ಯೂನಿಟ್ಸ್ ಅಂತ ಸಿಗುತ್ತೆ. ಆ ಯೂನಿಟ್ಸ್ ಜೊತೆ ತಿರ್ಗಾ ನಮಗೆ ಏನು ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ ಅದನ್ನ ಇಂಟು ಮಾಡಿದ್ರೆ ನಮಗೆ ಬ್ರೇಕ್ ಈವನ್ ಸೇಲ್ ಸಿಗುತ್ತೆ. ತುಂಬ ಈಸಿನೇ ಇದೆ. ನೆಕ್ಸ್ಟು ಪ್ರಾಫಿಟ್ ಬಂದು 30 ಯೂನಿಟ್ಸ್ಗೆ ಎಷ್ಟಾಗತ್ತೆ ಅಂತ. ಸೊ ಕಾಂಟ್ರಿಬ್ಯೂಷನ್ ಟೋಟಲ್ ಕಾಂಟ್ರಿಬ್ಯೂಷನ್ ಈಕ್ವಲ್ ಟು 1 ಯೂನಿಟ್ಗೆ 20 ಅಂತ ನಾವು ಫಿಕ್ಸ್ ಮಾಡಿದ್ದೀವಲ್ಲ. ಸೊ 3000 ಇಂಟು ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ ಈಕ್ವಲ್ ಟು 3000 ಇಂಟು 20 ವಿಲ್ ಬಿ 60,000. ಮತ್ತು ಪ್ರಾಫಿಟ್ ನಮಗೆ ಬೇಕು ಅಂದರೆ ಕಾಂಟ್ರಿಬ್ಯೂಷನ್ ಮೈನಸ್ ಫಿಕ್ಸ್ಡ್ ಕಾಸ್ಟ್. ಸೊ ಕಾಂಟ್ರಿಬ್ಯೂಷನ್ ಬಂದು ನಮಗೆ ಟೋಟಲ್ ಆಗಿ 60K ಬಂದಿದೆ. ಅದರಲ್ಲಿ ಪ್ರಾಫಿಟ್ ಅನ್ನೋದು ನಮಗೆ ಇದರಲ್ಲೇ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಕಾಸ್ಟ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಆ ಫಿಕ್ಸ್ಡ್ ಕಾಸ್ಟ್ನ ಮೈನಸ್ ಮಾಡಿದ್ರೆ ನಮಗೆ 20,000 ಸಿಗುತ್ತೆ. ದಿಸ್ ವಿಲ್ ಬಿ ದಿ ಪ್ರಾಫಿಟ್. ನಿಮಗೆ ಇಲ್ಲೂ 20K ಬಂದಿದೆ ಮತ್ತು 20K 2K ಕನ್ಫ್ಯೂಸ್ ಆಗಬೇಡಿ, ಕ್ಲಿಯರಾಗಿ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ. ತುಂಬ ಈಸಿನೇ ಕಾನ್ಸೆಪ್ಟ್ ಇದೆ. ಅದೇನಿದೆ ಆ ಫಾರ್ಮುಲಾಸ್ಗೆ ನಾವು ಅಡ್ಜಸ್ಟ್ಮೆಂಟ್ ಹಾಕಿ ಮಾಡಬೇಕಾಗತ್ತೆ ಅಷ್ಟೇ. ಸೊ ಫೈನಲ್ ಆನ್ಸರ್ಸ್ ಅಂತ ಹಾಕಿ ಬ್ರೇಕ್ ಈವನ್ ಪಾಯಿಂಟ್ ಬಂದು 2000 ಯೂನಿಟ್ಸ್ ಮತ್ತು ಬ್ರೇಕ್ ಈವನ್ ಸೇಲ್ಸ್ ಬಂದು 1 lakh ಮತ್ತು ಪ್ರಾಫಿಟ್ಟು 30K 3K ಯೂನಿಟ್ಸ್ಗೆ ಎಷ್ಟು ಅಂದರೆ 20K ಪ್ರಾಫಿಟ್ ಸಿಕ್ಕಿದೆ. ಸೊ ಇಷ್ಟು ಬಂದು ನಿಮಗೆ ಬ್ರೇಕ್ ಈವನ್ ಪಾಯಿಂಟ್ದು ಫುಲ್ ಸಮ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಲ್ ಬಿ ಈ PV ರೇಷಿಯೋ ಎಲ್ಲ ಬರುತ್ತೆ ಗೊತ್ತಾ. ನೆಕ್ಸ್ಟು ಸೇಮ್ ಬ್ರೇಕ್ ಈವನ್ ಪಾಯಿಂಟಿಗೆ ನೆಕ್ಸ್ಟ್ ಲೆವೆಲ್ ಇದು PV ರೇಷಿಯೋ ಆ್ಯಂಡ್ ಕಾಂಟ್ರಿಬ್ಯೂಷನ್ಸ್ ಅಂತ. ಇದು ಕೂಡ ಸೇಮ್ ಫಾರ್ಮುಲಾಸ್ ಇರುತ್ತೆ ರೀ. ಆ ಫಾರ್ಮುಲಾಸ್ ಎಲ್ಲ ನೀವು ಈಸಿಯಾಗಿ ನೆನ್ಪಿಟ್ಕೊಂಡ್ರೆ ಅದು ನಿಮಗೆ ಎಲ್ಲೆಲ್ಲೂ ಈಸಿಯಾಗೇ ಇರುತ್ತೆ. ಸೊ ಇದರಲ್ಲಿ ನಮಗೆ ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಜಸ್ಟ್ ಐಟಮ್ಸ್ ಕೊಟ್ಟಿದ್ದಾರೆ, ನಾವೇ ಇದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕು. ಕಾಂಟ್ರಿಬ್ಯೂಷನ್ ಫೈಂಡ್ ಔಟ್ ಮಾಡಬೇಕು, PV ರೇಷಿಯೋ ಕಂಡುಹಿಡಿಬೇಕು, ಬ್ರೇಕ್ ಈವನ್ ಪಾಯಿಂಟದು ಸೇಲ್ಸ್ ಕಂಡುಹಿಡಿಬೇಕು, ಮತ್ತು ಪ್ರಾಫಿಟ್ ಸೇಲ್ಸು 3 lakh ಇನ್ಕ್ರೀಸ್ ಆದರೆ ಪ್ರಾಫಿಟ್ ಎಷ್ಟಾಗತ್ತೆ ಅಂತ ಮಾಡಬೇಕು. ದೆನ್ ಸೇಲ್ಸ್ ಬಂದು ಅವರು 3 ಐಟಮ್ ಕೊಟ್ಟಿದ್ದಾರೆ. ಸೇಲ್ಸ್ ವಿಲ್ ಬಿ 2 lakh ಮತ್ತು ವೇರಿಯಬಲ್ ಕಾಸ್ಟ್ ವಿಲ್ ಬಿ 1,20,000 ಮತ್ತು ಫಿಕ್ಸ್ಡ್ ಕಾಸ್ಟ್ ವಿಲ್ ಬಿ 50,000. ಓಕೆನಾ, ಇಷ್ಟು ಅವರು ಕೊಟ್ಟಿದ್ದಾರೆ. ಸೊ ಫಾರ್ಮುಲಾಸ್ ನೋಡೋಣ. ಕಾಂಟ್ರಿಬ್ಯೂಷನ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. PV ರೇಷಿಯೋ ಅಂದರೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಂತ. ಆ PV ರೇಷಿಯೋ ಅಲ್ಲಿ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡಬೇಕು, ಅವಾಗ ನಮಗೆ PV ರೇಷಿಯೋ ಸಿಗುತ್ತೆ. ಮತ್ತು ಬ್ರೇಕ್ ಈವನ್ ಪಾಯಿಂಟ್ದು ಸೇಲ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ PV ರೇಷಿಯೋ. ದಿಸ್ ವಿಲ್ ಬಿ ಬ್ರೇಕ್ ಈವನ್ ಪಾಯಿಂಟ್ದು ಸೇಲ್ಸ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ನೋಟ್ ಅಂತ ಒಂದು ನೋಡ್ಕೊಳ್ಳಿ. ವೆನ್ we using PV ratio in BEP, break even point, that will be converted into 40 percentage. For example 40% ಅಂತ ನಮಗೆ ಬಂದಿದೆ ಅಂದ್ಕೊಳ್ಳಿ. ಇಲ್ಲಿ PV ರೇಷಿಯೋ ಮಾಡಬೇಕಾದ್ರೆ ಅಫ್ಕೋರ್ಸ್ ಇದು ನಮಗೆ ಪರ್ಸೆಂಟೇಜಲ್ಲಿ ಬರುತ್ತೆ. ಆ ಪರ್ಸೆಂಟೇಜ್ ಏನಿದೆ ಅದನ್ನ ನಾವು ಡೆಸಿಮಲ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. 40 ಇದ್ದರೆ 0.40, ಅಲ್ಲಿ ಏನೇ ನಂಬರ್ಸ್ ಬಂದರೂ ಅವಾಗ ನಾವು 0 ಅಂತ ಹಾಕಿ ನಾವು ಬರ್ಕೊಬೇಕಾಗತ್ತೆ. ದಿಸ್ ವಿಲ್ ಬಿ ಇಂಪಾರ್ಟೆಂಟ್ ನೋಟ್. ಸೊ ನೆಕ್ಸ್ಟ್ ವಿಲ್ ಬಿ ಸಲ್ಯೂಷನ್ಸ್. ಫಸ್ಟ್ ನಾವು ಕಾಂಟ್ರಿಬ್ಯೂಷನ್ ಕಂಡುಹಿಡಿಬೇಕು. ಕಾಂಟ್ರಿಬ್ಯೂಷನ್ಗೆ ಆಲ್ರೆಡಿ ನಾನು ಫಾರ್ಮುಲಾ ಹೇಳಿದ್ದೀನಿ. ಆ ಫಾರ್ಮುಲಾಗೆ ಏನಿದೆ ಅದರಲ್ಲಿ ಇವಾಗ ನಾನು ಐಟಮ್ಸ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಕೊತಾ ಹೋಗ್ತೀನಿ. ಸೊ ಕಾಂಟ್ರಿಬ್ಯೂಷನ್ ಈಕ್ವಲ್ ಟು 2 lakh ಮೈನಸ್ 1,20,000. ಇದು ಕಾಂಟ್ರಿಬ್ಯೂಷನ್ ಎಷ್ಟಾಗುತ್ತೆ ನಮಗೆ 80,000 ಆಗುತ್ತೆ. ಮತ್ತು ಈ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ನಾವು 2 lakh ಮಾಡಿದಾಗ ಇಂಟು 100 ಅಂತ ಮಾಡಿದಾಗ ನಮಗೆ PV ರೇಷಿಯೋ ಬರುತ್ತೆ. ನೋಡಿ ಇಲ್ಲಿ PV ರೇಷಿಯೋ 40% ಅಂತ ಇದೆ. ಸೊ ನಾವು ಇದನ್ನ ಕನ್ವರ್ಟ್ ಮಾಡ್ಕೋಬೇಕು 0.40 ಅಂತ. ಬಿಕಾಸ್ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ.
ಬ್ರೇಕ್ ಈವನ್ ಸೇಲ್ಸ್ ಅಂತ ಏನಿದೆ ಅದರದ್ದು ಫಾರ್ಮುಲಾ ಏನು ಅಂದರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಸೊ ಫಿಕ್ಸ್ಡ್ ಕಾಸ್ಟ್ 50,000 ಡಿವೈಡೆಡ್ ಬೈ ಪಿ ವಿ ರೇಷಿಯೋ 0.40 ಹಾಕಿದ್ರೆ ನಮಗೆ ಬ್ರೇಕ್ ಈವನ್ ಪಾಯಿಂಟದು ಸೇಲ್ಸ್ ಎಷ್ಟು ಅಂದರೆ 1,25,000 ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಪ್ರಾಫಿಟ್ ಅಟ್ 3 ಲ್ಯಾಕ್ ಸೇಲ್ಸ್. 3 ಲ್ಯಾಕ್ ಸೇಲ್ಸ್ ಆದಾಗ ಪ್ರಾಫಿಟ್ ಎಷ್ಟಾಗತ್ತೆ ಅಂತ. ಸೊ ಕಾಂಟ್ರಿಬ್ಯೂಷನ್ ಈಕ್ವಲ್ ಟು 40. ಪ್ರಾಫಿಟ್ ನಮಗೆ 40 ಅಂತ ಲೈಕ್ 40 ಆಫ್ 3 ಲ್ಯಾಕ್, 40% ಆಫ್ 3 ಲ್ಯಾಕ್. ಪಿ ವಿ ರೇಷಿಯೋ ಇದು ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಅಲ್ವಾ. ಸೊ ಈ ಪಿ ವಿ ರೇಷಿಯೋ ಏನಿದೆ ಅದನ್ನ ನಾವು 3 ಲ್ಯಾಕಲ್ಲಿ ಮಾಡ್ಕೊಬೇಕು. ಲೈಕ್ 40% ಆಫ್ 3 ಲ್ಯಾಕ್ ವಿಲ್ ಬಿ 1,20,000. ಇದು ನಮಗೆ ಕಾಂಟ್ರಿಬ್ಯೂಷನ್ ಆಗುತ್ತೆ. ಈ ಕಾಂಟ್ರಿಬ್ಯೂಷನಲ್ಲಿ ನಮಗೆ ಎಕ್ಸಾಕ್ಟ್ ಪ್ರಾಫಿಟ್ ಬೇಕು ಅಂದರೆ ಮೈನಸ್ ಫಿಕ್ಸ್ಡ್ ಕಾಸ್ಟ್ ಮಾಡ್ಕೊಬೇಕು. ಅವಾಗ ನಮಗೆ 70K ಸಿಗುತ್ತೆ. ದಿಸ್ ವಿಲ್ ಬಿ ದಿ ಪ್ರಾಫಿಟ್ ಫಾರ್ ಅಸ್ ವೆನ್ ದ ಸೇಲ್ಸ್ ಇಸ್ 3 ಲ್ಯಾಕ್. ಓಕೆನಾ. 3 ಲ್ಯಾಕ್ ಇದ್ದಾಗ ನಮಗೆ ಪ್ರಾಫಿಟ್ಟು 70,000 ಬಂದಿದೆ. ಸೊ ಇಫ್ ಇಟ್ ಈಸ್ 6 ಲ್ಯಾಕ್ ನಮಗೆ 1,40,000 ಬರುತ್ತೆ ಆ ಥರ. ಓಕೆನಾ. ಏನೇ ಕಾಂಟ್ರಿಬ್ಯೂಷನ್ ಸಿಕ್ಕಿದ್ರು ನಮಗೆ ಅದರಲ್ಲಿ ನಾವು ಫಿಕ್ಸ್ಡ್ ಕಾಸ್ಟ್ನ ಮೈನಸ್ ಮಾಡಬೇಕು. ಆವಾಗ ನಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ಫೈನಲ್ ಆನ್ಸರ್ಸ್ ಅಂತ ಹಾಕಿ ನೀವು ಇದೆಲ್ಲ ಬರೆದ್ರೆ ನಿಮ್ಗೊಂದು ಸ್ವಲ್ಪ ಅಡಿಷ್ನಲ್ ಮಾರ್ಕ್ಸ್ ಥರ ಸಿಗತ್ತೆ. ಸೊ ಇಷ್ಟು ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ರೇಷಿಯೋ ಅನಾಲಿಸಿಸ್ ಅಂತ. ಇದರಲ್ಲೂ ಕೂಡ ನಿಮಗೆ ಮೋಸ್ಟ್ಲಿ ಫಾರ್ಮುಲಾ ಬೇಸ್ಡ್ ಸಮ್ಸ್ ಆಗಿರುತ್ತೆ. ಆ ಫಾರ್ಮುಲಾಸ್ ಎಲ್ಲ ನೀವು ಕರೆಕ್ಟಾಗಿ ತಿಳ್ಕೊಂಬಿಟ್ರೆ ಈ ಸಮ್ಮು ಕೂಡ ನಿಮಗೆ ತುಂಬ ಈಸಿ ಆಗಿರುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಫಾರ್ಮುಲಾಸು ಕೊಟ್ಟಿದ್ದಾರೆ. ಒಂದು ಸರಿ ಕ್ಲಿಯರಾಗಿ ನೋಡ್ಕೊಂಬಿಡಿ. ಇಫ್ ಐ ಹ್ಯಾವ್ ದಟ್ PDF ಐ ಶೇರ್ ವಿತ್ ಯು ಗಾಯ್ಸ್, ಬಟ್ ಇಫ್ ನಾಟ್ ನೀವೇ ಒಂದು ಸರಿ ಚೆಕ್ ಮಾಡ್ಕೊಬೇಕಾಗತ್ತೆ. ಸೊ ಇದ್ರದ್ದು ಗಿವನ್ ಕ್ವೆಶನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಫಾಲೋಯಿಂಗ್ ಆರ್ ದಿ ಡೇಟಾ ಕ್ಯಾಲ್ಕ್ಯುಲೇಷನ್ ಆಫ್ ನಾವು ಏನೆಲ್ಲ ಕಂಡುಹಿಡಿಬೇಕು ಅಂದರೆ ಕರೆಂಟ್ ರೇಷಿಯೋ, ಕ್ವಿಕ್ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ ಇಷ್ಟು ನಾವು ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗತ್ತೆ. ಇದರಲ್ಲಿ ನಮಗೇನೆಲ್ಲ ಡೇಟಾ ಕೊಟ್ಟಿದ್ದಾರೆ ಅಂದರೆ ಕರೆಂಟ್ ಅಸೆಟ್ ನಮಗೆ 1,50,000 ಕೊಟ್ಟಿದ್ದಾರೆ. ಮತ್ತು ಇನ್ವೆಂಟ್ರಿ ವಿಲ್ ಬಿ 40K and current liability will be 75,000. then sales will be 2,50,000. but the cost of goods sold will be 1.5 lakh. then net profit avare kottidare, it will be 50,000. so next formulas yaudalla idರಲ್ಲಿ applicable ಆಗುತ್ತೆ ಅಂತ ನೋಡ್ಕೊಂಡು ಬರೋಣ. ಕರೆಂಟ್ ರೇಷಿಯೋ ಫಾರ್ಮುಲಾ ಏನು ಅಂದರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ, ಅದು ಕರೆಂಟ್ ರೇಷಿಯೋ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಿಕ್ ರೇಷಿಯೋ ಯಾವುದು ಅಂದರೆ ಕರೆಂಟ್ ಅಸೆಟ್ ಮೈನಸ್ ಇನ್ವೆಂಟ್ರೀಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಸೊ ಇಲ್ಲಿ ನಾವು ಇನ್ವೆಂಟ್ರೀಸ್ನ ಲೆಸ್ ಮಾಡಲ್ಲ, ಬಟ್ ಇಲ್ಲಿ ಇನ್ವೆಂಟ್ರೀಸ್ನ ಲೆಸ್ ಮಾಡ್ತೀವಿ, ಅದಕ್ಕೆ ಇದನ್ನ ಕ್ವಿಕ್ ರೇಷಿಯೋ ಅಂತ ಆಗುತ್ತೆ. ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಗ್ರಾಸ್ ಪ್ರಾಫಿಟ್ ಏನು ಸಿಕ್ಕಿದೆ ಅದು ಡಿವೈಡೆಡ್ ಬೈ ಸೇಲ್ಸ್ ಮಾಡ್ಕೊಬೇಕು, ಮತ್ತು ಮಲ್ಟಿಪಲ್ ಆಫ್ 100 ಮಾಡಿಕೊಂಡ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅನ್ನೋದು ಸಿಗುತ್ತೆ. ಸೊ ನೆಕ್ಸ್ಟ್ ಬಂದು ನೆಟ್ ಪ್ರಾಫಿಟ್ ರೇಷಿಯೋ. ನೆಟ್ ಪ್ರಾಫಿಟ್ ರೇಷಿಯೋನು ಸೇಮ್ ಆಗಿರುತ್ತೆ. ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ವಿಲ್ ಬಿ ನೆಟ್ ಪ್ರಾಫಿಟ್ ರೇಷಿಯೋ. ಸೊ ಮತ್ತು ಇನ್ನೊಂದು ಐಡಿಯಲ್ ರೇಷಿಯೋಸ್ ಏನು ಅಂದರೆ ಕರೆಂಟ್ ರೇಷಿಯೋ ಬಂದು 2:1 ಆಗಿರುತ್ತೆ. ಕ್ವಿಕ್ ರೇಷಿಯೋ ಅಂದರೆ 1:1 ಆಗಿರುತ್ತೆ. ಇದು ಸಮ್ ಮಾಡಬೇಕಾದ್ರೆ ಐ ಟೆಲ್ ಯು. ಕರೆಂಟ್ ರೇಷಿಯೋ ಸೊಲ್ಯೂಷನ್ಸ್. ಕರೆಂಟ್ ರೇಷಿಯೋ ಮಾಡಬೇಕಾದ್ರೆ ಹ್ಯಾಸ್ ಐ ಸೆಡ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಡಿವೈಡ್ ಮಾಡಬೇಕಾದ್ರೆ 2:1 ಆಗೇ ಇದೆ. ನೀವು ಅದನ್ನ ಜಸ್ಟ್ 2 ಅಂತಾದರೂ ಕನ್ಸಿಡರ್ ಮಾಡ್ಬೋದು, ಇಲ್ಲ 2:1 ಅಂತಾದರೂ ಕನ್ಸಿಡರ್ ಮಾಡ್ಬೋದು. ಬಟ್ ರೇಷಿಯೋ ಅಂತ ಕೊಟ್ಟಿದ್ದಾರೆ ಅಲ್ವಾ, ಸೊ ವಿ ಹ್ಯಾವ್ ಟು ಮೆನ್ಷನ್ ಲೈಕ್ ದಿಸ್ ಓನ್ಲಿ. 2:1 ಅಂತಲೇ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಸ್ಟ್ರೈಟ್ ಅವೇ ನೀವು ಕ್ಯಾಲ್ಕುಲೇಟರಲ್ಲಿ ಕ್ಯಾಲ್ಕುಲೇಷನ್ ಮಾಡ್ದಂಗೆ ನೀವು ಸ್ಟ್ರೈಟ್ ಅವೇ ಕಟ್ ಆಫ್ ಮಾಡಿಬಿಟ್ಟು 2 ಅಂತ ಮಾತ್ರ ಬರೆಯೋಂಗಿಲ್ಲ, ರೇಷಿಯೋದಲ್ಲೇ ಕನ್ವರ್ಟ್ ಮಾಡಿ ಇಡಬೇಕಾಗತ್ತೆ. ಸೊ ನೆಕ್ಸ್ಟ್ ವಿಲ್ ಬಿ ಕರೆಂಟ್ ರೇಷಿಯೋ. ಕರೆಂಟ್ ರೇಷಿಯೋಗೆ ನಾವು ಕರೆಂಟ್ ಅಸೆಟ್ ಮೈನಸ್ ಇನ್ವೆಂಟ್ರೀಸ್ ದೆನ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಅಂತ ಮಾಡ್ತೀವಿ. ಇದರಲ್ಲಿ ನಾವು ಫಸ್ಟು ಅದನ್ನ ಮೈನಸ್ ಮಾಡ್ಕೊಂಬಿಟ್ಟು, ಮೈನಸ್ ಮಾಡಿದ್ಮೇಲೆ ನಾವು ರೇಷಿಯೋ ಫೈಂಡ್ ಔಟ್ ಮಾಡಬೇಕು. ರೇಷಿಯೋ ಫೈಂಡ್ ಔಟ್ ಮಾಡಿದಾಗ ಲೈಕ್ 1.47 ವಿಲ್ ಬಿ ದಿ ರೇಷಿಯೋ. ಸೊ 1.47:1 ಅಂತ ನೀವು ಬರೀಬೇಕಾಗತ್ತೆ. ಪ್ರತಿಯೊಂದು ನಾವು ರೇಷಿಯೋದಲ್ಲಿ ಮಾಡೋದ್ರಿಂದ ಇಲ್ಲಿ 1 ಅಂತ ನೀವು ಬರೀಲೇಬೇಕಾಗತ್ತೆ. ಸೊ ದ ನೆಕ್ಸ್ಟ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಏನು, ಸೇಲ್ಸ್ ಮೈನಸ್, ನಮಗೆ ಗ್ರಾಸ್ ಪ್ರಾಫಿಟ್ ಬೇಕು ಅಂದರೆ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಬೇಕಲ್ಲ.
ಸೊ ಅವಾಗ ನಮಗೆ ಗ್ರಾಸ್ ಪ್ರಾಫಿಟ್ ಲೈಕ್ ಸೇಲ್ಸ್ ವಿಲ್ ಬಿ 2,50,000 ಮತ್ತು COCGS ಬಂದುಬಿಟ್ಟು 1,50,000. ಸೊ ನಮಗೆ ಗ್ರಾಸ್ ಪ್ರಾಫಿಟ್ ಬಂದು 1,00,000 ನಮಗೆ ಸಿಕ್ಕಿದೆ. ಮತ್ತು ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂದರೆ ಅದರಲ್ಲಿ ನಾವು 1,00,000 ಡಿವೈಡೆಡ್ ಬೈ ಸೇಲ್ಸ್ ಏನಿದೆ 2,50,000 ಅದನ್ನ ಡಿವೈಡ್ ಮಾಡಿ ಇಂಟು ಮಾಡಿದ್ರೆ ನಮಗೆ 40% ಅಂತ ಸಿಗುತ್ತೆ. ದಿಸ್ ವಿಲ್ ಬಿ ಗ್ರಾಸ್ ಪ್ರಾಫಿಟ್ ರೇಷಿಯೋ. ಅದಕ್ಕೆ ನಾವು ಸ್ಟ್ರೈಟಾಗೇ ಮಾಡ್ಬೋದಲ್ಲ ಮ್ಯಾಮ್ ಅಂತ ನೀವು ಕೇಳಬೇಡಿ, ಈ ಥರನೇ ಮಾಡಬೇಕು. ಇದು ಫಾರ್ಮೆಟೇ ಹೀಗಿದೆ, ನೀವು ಹೀಗೆ ಮಾಡಬೇಕು. ಸ್ಟ್ರೈಟಾಗಿ ನಾನು ಈ ಕ್ಯಾಲ್ಕುಲೇಷನ್ಸ್ ಅಂತೂ ತೋರಿಸಲೇಬೇಕು. ಮತ್ತು ನಿಮಗೆ ಎಲ್ಲಿಂದ ಬಂತು ಗ್ರಾಸ್ ಪ್ರಾಫಿಟ್ ಅಂತ ಕೇಳ್ತಾರೆ. ಸೊ ಆ ಥರ ಸಿಕ್ಕಾಕೋಬಾರ್ದು ಅಂದರೆ ಫಸ್ಟ್ ಗ್ರಾಸ್ ಪ್ರಾಫಿಟ್ ನೀವು ಹೇಗೆ ಐಡೆಂಟಿಫೈ ಮಾಡಿದ್ರಿ ಅಂತ ಫಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡಬೇಕಾಗತ್ತೆ. ಮತ್ತು ನೆಟ್ ಪ್ರಾಫಿಟ್ ರೇಷಿಯೋ ಅಂದರೆ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ ಆಲ್ರೆಡಿ. ಆ ನೆಟ್ ಪ್ರಾಫಿಟಲ್ಲಿ ಡಿವೈಡೆಡ್ ಬೈ ಸೇಲ್ಸ್ ಮಾಡ್ಕೋಬೇಕು ಮತ್ತು ಇಂಟು 100 ಮಾಡ್ಕೊಂಡಾಗ ನಿಮಗೆ 20% ಬರುತ್ತೆ. ಇಷ್ಟು ನಿಮಗೆ ನೆಟ್ ಪ್ರಾಫಿಟ್ ರೇಷಿಯೋ ಆಗಿರುತ್ತೆ. ಆ್ಯಂಡ್ ಮರಿಬೇಡಿ, ಕರೆಂಟ್ ರೇಷಿಯೋ ಕ್ವಿಕ್ ರೇಷಿಯೋ ಎಲ್ಲ ಮಾಡಬೇಕಾದ್ರೆ ನೀವು 2.1 ಆ್ಯಂಡ್ ಅದೇನೇ ಆನ್ಸರ್ಸ್ ಬಂದರೂ ಅದ್ರ ಜೊತೆಗೆ 1 ಅಂತ ನೀವು ಮೆನ್ಷನ್ ಮಾಡಲೇಬೇಕಾಗತ್ತೆ. ಇಷ್ಟು ನಿಮಗೆ ಕರೆಂಟ್ ರೇಷಿಯೋ ಆ್ಯಂಡ್ PV ರೇಷಿಯೋ ಆಗಿರುತ್ತೆ. ಇಷ್ಟಕ್ಕೆ ನಾನು ನನ್ನ ವೀಡಿಯೋ ಎಂಡ್ ಮಾಡ್ಕೊತಿದ್ದೀನಿ. ಇದೇ ಥರ ನಿಮಗೆ ಬೇರೆ ಸಬ್ಜೆಕ್ಟ್ದು ಬೇರೆ ವೀಡಿಯೋ ಬೇಕು ಅಂದರೆ ಫಸ್ಟ್ ನೀವು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿಬಿಟ್ಟು ನನ್ನ ಚಾನಲ್ RJ Angry Bird ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ನನಗೂ ಕೂಡ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವೀಡಿಯೋಸ್ ಬೇಗ ಮಾಡೋಣ ಅಂತ. ಸೊ ಇದೇ ಥರ ಇನ್ನೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ. ಚಿಯರ್ಸ್ ಆಲ್.